ಸರ್ ಈಗ ನಿಮ್ಮ ಕೆರಿಯರ್ ತೊಗೊಳಕ್ ಹೋದ್ರೆ ತರುಣ್ ಸರ್ ಹೇಗ್ ಪರಿಚಯ ನಿಮ್ಗೆ? ಸರ್ ತರುಣ್ ಸರ್ದು ನಮ್ದು 2007-2008 ಇಂದಾನು ಪರಿಚಯ. ನನಗೆ ಸಿನಿಮಾ ಕೆಲಸ ಕಲಿಸೋರು ಆದರ್ಶ ಸರ್ ಅಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಆದರ್ಶ ಸರು, ಶರಣ್ ಸರು, ತರುಣ್ ಸರು ಇವರೆಲ್ಲ ಫ್ರೆಂಡ್ಸು. ಸೊ ಆವಾಗಿಂದನೂ ತರುಣ್ ಸರ್ ನನಗೆ ಪರಿಚಯ. ಸೊ ಆಕ್ಚುಲಿ ಕೆಲಸ ಅಂತ ಮಾಡಿದ್ದು ಫಸ್ಟು ವಿಕ್ಟ್ರಿ ಸಿನಿಮಾ. ವಿಕ್ಟ್ರಿ ಸಿನಿಮಾದಲ್ಲಿ ತರುಣ್ ಸರ್ ಅವರೇ ಅದಕ್ಕೆ ಕ್ರಿಯೇಟಿವ್ ಹೆಡ್ ಆಗಿದ್ರು. ನಾನು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ವಿಕ್ಟ್ರಿ ಸಿನಿಮಾ ಮಾಡಿದಾಗ. ವಿಕ್ಟ್ರಿ ಆದಮೇಲೆ ಅಧ್ಯಕ್ಷದಲ್ಲಿ ಸ್ಕ್ರಿಪ್ಟ್ ಟೈಮಲ್ಲಿ ಇದರಲ್ಲೆಲ್ಲ ಜೊತೆಯಲ್ಲಿದ್ದೆ ನಾನು. ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆವಾಗ ಮತ್ತೆ ಯಾವುದೋ ಒಂದು ಸೀರಿಯಲ್ ಡೈರೆಕ್ಷನ್ ಬಂತು, ಅಲ್ಲಿಗೆ ಹೋದೆ. ಸೊ ಅದಾದಮೇಲೆ ಮತ್ತೆ ವಿಕ್ಟ್ರಿ 2ಗೆ ಮತ್ತೆ ನನ್ನ ಕೈಲೇ ಡೈಲಾಗ್ ಬರ್ಸಿದ್ರು. ನನಗೆ ಫಸ್ಟ್ ಪಿಕ್ಚರ್ ಅಮ್ಮ ಐ ಲವ್ ಯು ಕೊಡಿಸಿದ್ದು ತರುಣ್ ಸರ್. ಅವ್ರ ಕಡೆಯಿಂದಾನೆ ನನಗೆ ಯೋಗೀಶ್ ದ್ವಾರಕೀಶ್ ಅವರು ಪರಿಚಯ ಆಗಿದ್ದು. ಆ ಸಿನಿಮಾ ಸಿಕ್ಕಿದ್ದು ಅವ್ರ ಕಡೆಯಿಂದಾನೆ. ಸೊ ಅದೆರಡು ಆದ್ಮೇಲೆ ಅವ್ರು ಅದೇ ಇದ್ರ ಮೇಲೆನೆ ರಾಬರ್ಟ್ ಸಿನಿಮಾ ನನಗೆ ಕೊಟ್ಟಿದ್ದು. ಸರ್ ರಾಬರ್ಟ್, ಆ ದರ್ಶನ್ ಸರ್ ಮತ್ತೆ ತರುಣ್ ಸರ್ ಈಗಾಗಲೇ ಕಾಟೇರ ಸಿನಿಮಾ ಒಳ್ಳೆ ಹಿಟ್ ಕೊಟ್ಟಿದ್ದಾರೆ. ಹೌದು. ಈಗ ದರ್ಶನ್ ಸರ್ ಮತ್ತೆ ತರುಣ್ ಸರ್ ಡೈಲಾಗ್ಸ್ ನೋಡಕ್ ಹೋದ್ರೆ ಹೇಗೆ ಸೆಟ್ ಅಲ್ಲಿ ಹೇಗಿರ್ತಾರೆ ಅಂತ, ತರುಣ್ ಸರ್ ಮತ್ತೆ ದರ್ಶನ್ ಸರ್ ಸೆಟ್ ಗಳಲ್ಲಿ ರಾಬರ್ಟ್ ಸಿನಿಮಾದಲ್ಲಿ ನೀವು ನೋಡಿರ್ತೀರಲ್ಲ? ಹೌದು ಹೇಗಿರ್ತಾರೆ ಸರ್? ಸರ್ ಈಗ ಸೆಟ್ ಅಲ್ಲಿ ತುಂಬಾ ಸ್ಟ್ರಿಕ್ಟು. ದರ್ಶನ್ ಸರ್ ಆದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ತರುಣ್ ಸರ್ ಆದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅದು ಕೆಲ್ಸಕ್ಕೆ ಮಾತ್ರ ಇರುತ್ತೆ. ಕೆಲಸ ಅಂತ ಬಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇಬ್ರು ರಾಕ್ಷಸರೇ. ಸೊ ಪರ್ಫಾರ್ಮೆನ್ಸು ಅಂತ ಬಂತು ಅಂತಂದ್ರೆ ದರ್ಶನ್ ಸರ್ ರಾಕ್ಷಸರು, ಡೈರೆಕ್ಷನ್ ಅಂತ ಬಂತು ಅಂತಂದ್ರೆ ತರುಣ್ ಸರ್ ರಾಕ್ಷಸರು. ಅವ್ರು ಒಬ್ರಿಗೊಬ್ರು ಹಂಗೆ ಕಾಂಪಿಟೇಷನ್ ಇದ್ದಾರೆ. ಸೊ ತರುಣ್ ಸರ್ ಪ್ಲಾನಿಂಗು, ಪ್ರಿಪ್ರೇಷನ್ನು ಪಕ್ಕ ಇರುತ್ತೆ. ಸೊ ಅದಕ್ಕೆ ತಕ್ಕನಂಗೆ ದರ್ಶನ್ ಸರ್ ಬಂದ್ಬಿಟ್ಟು ಅದಕ್ಕೆ ಏನ್ ಬೇಕೋ ಅವರು ಮುಕ್ತವಾಗಿ ಯಾವುದು ಇದು ಇಲ್ದೇನೆ ತರುಣ್ ಸರ್ ಏನ್ ಕೇಳ್ತಾರೆ ಆದ್ರೆ ಅವ್ರು ಇಷ್ಟು ಕೇಳಿದ್ರೆ ದರ್ಶನ್ ಸರ್ ಇಷ್ಟು ಕೊಡ್ತಾರೆ. ಸೊ ಹಂಗಾಗಿ ಅದು ದರ್ಶನ್ ಸರ್ದು ಮತ್ತೆ ತರುಣ್ ಸರ್ ಕಾಂಬಿನೇಷನ್ ಸಿನಿಮಾಗಳಂದ್ರೆ ಫ್ಯಾನ್ಸ್ ಹಂಗೆ ಹಬ್ಬದ ತರ ಇರುತ್ತೆ.